ಕಂಡಿರಿ ಏನು ಫಸ್ಟ್ನೇದು ಪ್ರಪಂಚದ ಅತಿ ದೊಡ್ಡ ಪಕ್ಷಿ ಅಂತ ಕೇಳಿದ್ರೆ ಪ್ರಪಂಚದ ಅತಿ ದೊಡ್ಡ ಪಕ್ಷಿ ಯಾವುದಿದು ಆಸ್ಟ್ರಿಚ್ ಎಲ್ಲಿ ಕಂಡುಬಿಟ್ಟಿರುತ್ತೆ ಇದನ್ನ ಆಸ್ಟ್ರಿಚ್ನ ಯೂಶಲಿ ಡೆಸರ್ಟ್ ಅಲ್ಲಿ ಇರುತ್ತೆ ಆಯ್ತಾ ಸೊ ಇದನ್ನ ಯಾವ ಏನಂತ ಕರಿತೀವಿ ಪ್ರಪಂಚದ ಅತಿ ದೊಡ್ಡ ಪಕ್ಷಿ ಯಾವುದು ಅಂತ ಕೇಳಿದ್ರೆ ಆಸ್ಟ್ರಿಚ್ ಓಕೆ ಒಂದು ಅದಾದ್ಮೇಲೆ ನೆಕ್ಸ್ಟ್ ಪ್ರಪಂಚದ ಅತಿ ಚಿಕ್ಕ ಪಕ್ಷಿ ಕೇಳಿದ್ರೆ ಹಮ್ಮಿಂಗ್ ಬರ್ಡ್ ಪ್ರಪಂಚದ ಅತಿ ದೊಡ್ಡ ಆಸ್ಟ್ರಿಚ್ ಅತಿ ಚಿಕ್ಕದು ಹಮ್ಮಿಂಗ್ ಬರ್ಡ್ ಎರಡು ಪಕ್ಷಿಗಳಲ್ಲಿ ಎರಡು ನೀಟಾಗಿ ಗೊತ್ತಾಗಿರಲಿ ಅದಾದ್ಮೇಲೆ ರಕ್ತದ ಬಗ್ಗೆ ಕೇಳ್ಬೋದು ಏನು ರಕ್ತದ ಬಗ್ಗೆ ಅಂತ ಹೇಳಿದ್ರೆ ಯೂನಿವರ್ಸಲ್ ಡೋನಾರು ಮತ್ತು ಯೂನಿವರ್ಸಲ್ ರಿಸೀವರ್ ಅಂದರೆ ಸಾರ್ವತ್ರಿಕ ರಕ್ತದಾನಿ ಅಂದರೆ ಎಲ್ಲರದು ಬ್ಲಡ್ ಗ್ರೂಪ್ ಇರುತ್ತೆ ಅವ್ರು ಎಲ್ಲ ಬ್ಲಡ್ ಗ್ರೂಪಿಗೆ ಯಾರು ಬ್ಲಡ್ ಗ್ರೂಪ್ ಬೇಕು ಯಾರು ಕೊಡ್ಬೋದು ಬ್ಲಡ್ ಗ್ರೂಪು ಯಾವ ಬ್ಲಡ್ ಗ್ರೂಪ್ ಇರೋರು ಕೊಡ್ಬೋದು ಅಂದರೆ ಕೇಳಿದ ಅದರಲ್ಲಿ ಏನು ಆಪ್ಷನ್ನು ನಿಮಗೆ ಓ ಪಾಸಿಟಿವ್ ಮತ್ತು ಓ ನೆಗೆಟಿವ್ ಎರಡೂ ಇತ್ತರೆ ಅಂದರೆ ಓ ನೆಗೆಟಿವ್ ಅಂತ ಹೇಳಿ ಹಾಕ್ಬೇಕು ಓ ಪಾಸಿಟಿವ್ ಮತ್ತು ಓ ನೆಗೆಟಿವ್ ಎರಡೂ ಇದ್ದರೆ ಓ ನೆಗೆಟಿವ್ ಯಾವುದಕ್ಕೆ ಸಾರ್ವತ್ರಿಕ ದಾನಿ ಯೂನಿವರ್ಸಲ್ ಡೋನಾರ್ ಹಂಗೆ ಯೂನಿವರ್ಸಲ್ ರಿಸಿಪಿಯೆಂಟ್ ಯಾವುದು ಓ ಪಾಸಿಟಿವ್ ಓ ನೆಗೆಟಿವ್ ಎರಡೂ ಇದ್ದರೆ ಓ ನೆಗೆಟಿವ್ ಹಾಕ್ತೀರಾ ಆಯಿತಾ ಓ ಅಂತ ಇತ್ತು ಅಂದರೆ ಬರೀ ಓ ಅಂತ ಹೇಳಿ ಹಾಕ್ತೀರಾ ಸಾರ್ವತ್ರಿಕ ದಾನಿ ಹಂಗೆ ಸಾರ್ವತ್ರಿಕ ಸ್ವೀಕಾರಿ ಅಂದರೆ ಯಾರ್ಯಾರು ಇವಾಗ ಇಸ್ಕೊಳ್ಳೋದು ಯಾರ್ಯಾರು ಇಸ್ಕೋಬೋದು ಯಾವ್ಯಾವ ಬ್ಲಡ್ ಗ್ರೂಪು ಸಾರ್ವತ್ರಿಕ ಸ್ವೀಕಾರಿ ಅಂದರೆ ಎ ಬಿ ಆಯಿತಾ ಇದರಲ್ಲಿ ಪಾಸಿಟಿವ್ ನೆಗೆಟಿವ್ ಅಂತ ಹೇಳಿ ಬರಲ್ಲ ಎ ಬಿ ಇರುತ್ತೆ ಪೂರ್ತಿ ಬ್ಲಡ್ ಗ್ರೂಪಲ್ಲಿ ನಿಮಗೆ ಅರ್ಥ ಆಗುತ್ತೆ ಇನ್ನೊಂದ್ಸತಿ ಆದರೆ ಇಲ್ಲಿ ನೀವೇನಪ್ಪ ಅಂತ ಹೇಳಿದರೆ ಸಾರ್ವತ್ರಿಕ ರಕ್ತದಾನಿ ಓ ಆಯಿತಾ ಸಾರ್ವತ್ರಿಕ ಸ್ವೀಕಾರಿ ಯೂನಿವರ್ಸಲ್ ರಿಸಿಪಿಯೆಂಟು ಎ ಬಿ ಯೂನಿವರ್ಸಲ್ ಡೋನಾರು ಓ ಆಯಿತಾ ಇಷ್ಟು ಅದಾದಮೇಲೆ ನೆಕ್ಸ್ಟು ವಿಟಮಿನ್ ಸಿ ರೈಬೋ ನ್ಯೂಕ್ಲಿಕ್ ಆಸಿಡ್ ಡಿಆಕ್ಸಿ ರೈಬೋ ಡಿ ಅಂದರೆ ಎನ್ ಅಂದರೆ ನ್ಯೂಕ್ಲಿಕ್ ಎ ಅಂದರೆ ಡಿಆಕ್ಸಿ ರೈಬೋ ನ್ಯೂಕ್ಲಿಕ್ ಆಸಿಡ್ ಡಿ ಎನ್ ಎ ಅಂದರೆ ಅದರದ್ದು ಮೂಲ ಅಂಶ ಯಾವುದು ನ್ಯೂಕ್ಲಿಯೋಟೈಡ್ಸ್ ರೈತನ ಮಿತ್ರ ಯಾರು ಎರೆಹುಳು ಆಯಿತಾ ಇಷ್ಟು ನೀವು ನೀಟಾಗಿ ಅದನ್ನು ಮೇನ್ ಇಂಪಾರ್ಟೆಂಟ್ನ ಕರೆಕ್ಟಾಗಿ ನೋಟ್ ಮಾಡ್ಕೊಂಡು ಇಟ್ಕೊಂಡ್ರಿ ಭಾಳ ಇಂಪಾರ್ಟೆಂಟ್ ಇದ್ದಾವೆ ನಾಳೆ ಎಕ್ಸಾಮಿಗೆ ನೆಕ್ಸ್ಟು ಏನಪ್ಪ ಅಂದರೆ ಬೇಕರಿ ಉತ್ಪನ್ನಗಳಲ್ಲಿ ಈಸ್ಟ್ ಬಳಸುತ್ತಾರೆ ಬೇಕರಿ ಅಂದರೆ ಬೇಕರಿಯಲ್ಲಿ ಬ್ರೆಡ್ ಎಲ್ಲ ಮಾಡ್ತೀವಿ ಅದಕ್ಕೆಲ್ಲ ಇದು ಮಾಡ್ತೀವಲ್ಲ ಅದಕ್ಕೆ ಏನನ್ನು ಯೂಸ್ ಮಾಡ್ತೀವಿ ಅಂದರೆ ಈಸ್ಟು ಯಾವ ಮೆಥಡಲ್ಲಿ ಮಾಡ್ತೀವಿ ಅಂತ ಹೇಳಿದರೆ ಅದು ಫರ್ಮೆಂಟೇಷನ್ ಈಸ್ಟು ಯೂಸ್ ಮಾಡ್ತೀವಿ ಯಾವ ಮೆಥಡಲ್ಲಿ ಮಾಡ್ತೀವಿ ಫರ್ಮೆಂಟೇಷನಲ್ಲಿ ಮಾಡ್ತೀವಿ ಅದಾದಮೇಲೆ ನೆಕ್ಸ್ಟು ಪ್ರಪಂಚದ ಅತಿ ಎತ್ತರದ ಪ್ರಾಣಿ ಯಾವುದು ಜಿರಾಫೆ ನಾವು ಹಿಂದೆ ನೋಡಿದ್ದು ಯಾವುದು ಪ್ರಪಂಚದ ಅತಿ ಎತ್ತರದ ಪಕ್ಷಿ ನೋಡಿದ್ವಿ ಚಿಕ್ಕ ಪಕ್ಷಿ ನೋಡಿದ್ವಿ ಹಮ್ಮಿಂಗ್ ಬರ್ಡು ಆಸ್ಟ್ರಿಚ್ಚು ಹಂಗೆ ಇಲ್ಲಿ ಪ್ರಪಂಚದ ಅತಿ ಎತ್ತರದ ಪ್ರಾಣಿ ಅಂತೆ ಅಂದರೆ ಜಿರಾಫು ಓಕೆ ಜಿರಾಫೆ ಓಕೆ ಎಸ್ ಅದಾದಮೇಲೆ ನೆಕ್ಸ್ಟು ಲವಂಗವು ಮೊಗ್ಗಿನ ರೂಪಾಂತರ ಸೊ ಲವಂಗ ಬರುತ್ತಲ್ಲ ನಿಮಗೆ ಗೊತ್ತಲ್ಲ ಈ ಲವಂಗ ಯಾವುದರಿಂದ ರೂಪಾಂತರಗೊಳ್ಳುತ್ತೆ ಅಂತ ಹೇಳಿದ್ರೆ ಮೊಗ್ಗು ಓಕೆ ನೆಕ್ಸ್ಟ್ ಅದಾದಮೇಲೆ ಸ್ಪೈರೋಗಿರಾ ಎನ್ನುವುದು ಹಸಿರು ಶೈವಲ ಸ್ಪೈರೋಗಿರಾ ಅಂತ ಎಲ್ಲ ಬರ್ತವೆ ಸ್ಪೈರೋಗಿರಾ ಅಂದರೆ ಅದ್ರದ್ದು ರೀಪ್ರೊಡಕ್ಷನ್ ಹೆಂಗಾಗುತ್ತೆ ಅಂತ ಹೇಳಿ ಇದೆಲ್ಲ ನೋಡ್ಕೊಳ್ಳೋಣ ಆಯಿತಾ ಅದಾದಮೇಲೆ ನೆಕ್ಸ್ಟ್ ಇನ್ ಡೀಟೇಲ್ ಆಗಿ ಟಾಪಿಕ್ ವೈಸ್ ಪಾಠ ಮಾಡಬೇಕಾದ್ರೆ ಆದರೆ ಇಲ್ಲಿ ಸ್ಪೈರೋಗಿರಾ ಅಂದರೆ ಏನು ಅಂತ ಹೇಳಿದ್ರೆ ಅದು ಒಂದು ಹಸಿರು ಶೈವಲ ಅಂತ ಹೇಳಿ ಕರಿತೀವಿ ಅದಾದಮೇಲೆ ನೆಕ್ಸ್ಟು ಇವೆಲ್ಲ ನಿಮಗೆಲ್ಲ ಗೊತ್ತಿರೋದೇ ಈಸಿ ಭಾಳ ಈಸಿ ಆಯಿತಾ ನೋಡಿ ಸಾಮಾನ್ಯವಾಗಿ ಹುಳುಗಳಿಗೆ ಎಷ್ಟಿರುತ್ತೆ 6 ಕಾಲು ಇರ್ತಾವಪ್ಪ ಅಷ್ಟೇ ಅದರಲ್ಲಿ ಏನೈತೆ ಏನೂ ಇಲ್ಲ ಸಾಮಾನ್ಯವಾಗಿ ಹುಳುಗಳಿಗೆ 6 ಕಾಲುಗಳಿರುತ್ತವೆ ಅದಾದಮೇಲೆ ನೆಕ್ಸ್ಟು ತಾಮ್ರದ ಪರಮಾಣು ಸಂಖ್ಯೆ ತಾಮ್ರ ಎಲ್ಲದೂ ಕೇಳ್ತಾರೆ ಬಟ್ ಇಲ್ಲಿ ನಿಮಗೆ ತಾಮ್ರದ ಬಗ್ಗೆ ಗೊತ್ತಿರಲಿ ಆಕ್ಸಿಜನ್ 8 ನೈಟ್ರೋಜನ್ನು ಅದಾದಮೇಲೆ ಎಂಥದ್ದು ಸೋಡಿಯಮ್ಮು 11 ಮೆಗ್ನೀಷಿಯಮ್ಮು ಇವೆಲ್ಲ ಬರ್ತವೆ 11 12 14 ಅವೆಲ್ಲ ಪೂರ್ತಿ ಎಂಥದ್ದು ಪೀರಿಯಾಡಿಕ್ ಟೇಬಲ್ ಮಾಡಬೇಕಾದ್ರೆ ಇನ್ನೊಂದ್ಸತಿ ನೀಟಾಗಿ ಹೇಳ್ತೀವಿ ಇದು ಕಾಪರ್ನ ಯೂಶಲಿ ಜನರಲ್ಲಾಗಿ ಯೂಸ್ ಮಾಡ್ತೀವಿ ಮೋಸ್ಟ್ ಇಂಪಾರ್ಟೆಂಟ್ ಕಾಪರು ಹಾಗಾಗಿ ತಾಮ್ರನ ಯೂಸ್ ಮಾಡ್ತಿದ್ವಿ ಎಷ್ಟಿದು 29 ಇದ್ರ ಸಿಂಬಲ್ ಏನು ಅಂತ ಕೇಳಿದರೆ CU